ದಾಸೋಹ ತತ್ವ ಸಮಾನತೆ ಕೊಟ್ಟರು. ಸ್ತ್ರೀಯರಿಗೆ ಸಮಾನತೆ ಬಂತು. ಪುರುಷನೂ ಕೂಡ ಲಿಂಗವನ್ನ ಅಂಗೈಯಲ್ಲಿ ಹಿಡ್ಕೋಬಹುದು, ಸ್ತ್ರೀನೂ ಕೂಡ ಕೊರಳಲ್ಲಿ ಲಿಂಗವನ್ನ ಕಟ್ಕೋಬಹುದು. ಸಮಾನ ಶರಣ ಸತಿ, ಲಿಂಗಪತಿ, ಹೆಣ್ಣು ಕಡಿಮೆ ಗಂಡ ಹೆಚ್ಚಿಲ್ಲ, ಎಲ್ಲರೂ ಸಮಾನ ಅನ್ನುವಂಥದ್ದು ಏನು ಬಸವಣ್ಣವ್ರು ಕೊಟ್ಟರು. ಈ ಧರ್ಮಕ್ಕ ಒಳಗಾಗಿ ಹಂಗ ಬಂದಂತ ಜೈನರೇ ಇವತ್ತು ಬಣಿಜಿಗ್ಯಾರ. ಅವರ ದೀಕ್ಷಾ ಬಣಿಜಿಗ್ಯಾರ. ದೀಕ್ಷಾ ಬಣಿಜಿಗ್ಯಾರ ಅಂದ್ರೆ ಮತ್ತೆ ಪಂಚಮ ಸಾಲ್ಯಾರಲ್ಲ, ಅವ್ರು ಎರಡು ಒಂದ ಅಂತಾರ. ಪಂಚಮ ಸಾಲ್ಯಾರ ಅಂದ್ರೆ ಮತ್ತೆ ಬೇರೆ ಹಾಕ್ತಾರ, ಮತ್ತೆ ಬೇರೆನ. ಈಗೇನು ಅವನ್ನೆಲ್ಲ ಮಿಕ್ಸ್ ಮಾಡಿ ಹೊಡಿತಾರ. ಎಲ್ಲ ಒಂದರಿ, ಎಲ್ಲ ಒಂದ ಒಪ್ಕೊಂತೀನಿ. ಒಂದೇ ಅನ್ನಕ್ಕೇನು ಒಂದೇ, ಕೊನೆಗೆ ಏನು ಇಲ್ಲಪ್ಪ. ಪರಮಾತ್ಮನನ್ನು ತಿಳ್ಕೊಂಡ ಮೇಲೆ, ಬಸವಣ್ಣನನ್ನು ತಿಳ್ಕೊಂಡ ಮೇಲೆ ಜಾತಿನೂ ಇಲ್ಲ, ಮತಾನೂ ಇಲ್ಲ, ಎಲ್ಲರೂ ಒಂದ. ಅದು ಕೊನೆಗೆ ಅಲ್ಲಿಗೆ ಬರ್ತಾರ ಅವ್ರು ಶರಣರು. ಆದ್ರೆ ಹೆಂಗ್ ಬಂತು ಅನ್ನೋದು ಹೇಳ್ಬೇಕಾ? ಹೆಂಗ್ ಬಂತು ಅನ್ನೋದು ಹೇಳ್ಬೇಕಾ? ಎಲ್ಲಿಂದ ಬಂದ್ರು ಇವ್ರು? ಆದಿ ಬಣಿಜಿಗ್ಯಾರು ಮೊದಲು ಶೈವರಿದ್ರು, ನಂತರ ಬಸವಣ್ಣವರ ಲಿಂಗವನ್ನು ಕಟ್ಕೊಂಡು ಲಿಂಗಾಯತ ಬಣಿಜಿಗ್ಯಾರ ಅಂತ, ಇವರಿಗೆ ಆದಿ ಬಣಿಜಿಗ್ಯಾರ ಅಂತ. ಮೊದಲು ಜೈನರಿದ್ರು, ಬಸವಣ್ಣವ್ರ ಲಿಂಗವನ್ನು ಕಟ್ಟಿಕೊಂಡು ಶರಣ ಬಸವ ತತ್ವವನ್ನು ಒಪ್ಪಿಕೊಂಡ ಮೇಲೆ ಇವರು ಬಣಿಜಿಗ್ಯಾರ, ಇವರಿಗೆ ದೀಕ್ಷಾ ಬಣಿಜಿಗ್ಯಾರ ಅಂತ. ಒಕ್ಕಲತನ ಮಾಡ್ತಿದ್ರು, ಊತುತ್ತಿದ್ರು, ಬಿತ್ತುತ್ತಿದ್ರು, ಬೆಳಿತಿದ್ರು, ಹರಗುತ್ತಿದ್ರು. ಅವರು ಪಂಚಮರಿದ್ರು. ಆ ಪಂಚಮರು ಬಸವಣ್ಣವರನ್ನ ಕುರಿತು ಬಸವಣ್ಣನವರಲ್ಲಿ ಒಳ್ಳೆಯ ಶಾಲೆಯನ್ನು ಕಲ್ತರು, ಲಿಂಗ ಸಂಸ್ಕಾರವನ್ನು ತಿಳ್ಕೊಂಡ್ರು. ಅವರ ಪಂಚಮ ಶಾಲೆಯಾರ ನೋಡಿ. ಹಿಂಗ್ ಬಂದವರು. ಗಾಣಿಗರಿದ್ರು, ಶೈವ ಧರ್ಮದಲ್ಲಿ ಗಾಣ ತಿರುಗ್ತಿದ್ರು. ಅದರಲ್ಲಿ ಸಜ್ಜನರು ಕರಿಗಾಣಿಗರಂತ ಬರ್ತಾರೆ, ಬೆಳಿಗಾಣಿಗರಂತ ಬರ್ತಾರೆ. ಬಸವಣ್ಣನವರ ಅನುಭವ ಮಂಟಪದಲ್ಲಿ ಬಂದ್ರು, ಬಸವಣ್ಣನವರ ಲಿಂಗವನ್ನು ಕಟ್ಟಿಕೊಂಡ್ರು. ಅವರ ಸಜ್ಜನ ಗಾಣಿಗರಾದ್ರು, ಲಿಂಗಾಯತ ಗಾಣಿಗರಾದ್ರು. ಜಾತಿ ಒಳಗೆ ಗಾಣಿಗರು. ಧರ್ಮ ಯಾವುದು? ಲಿಂಗಾಯತನೆ. ಕಾಲಮನ್ಯಾಗ ಗಾಣಿಗರು. ಧರ್ಮ ಯಾವುದು? ಲಿಂಗಾಯತನೆ. ಇವತ್ತಿಗೂ ಅವ್ರು ಲಿಂಗಾಯತರ, ಪಕ್ಕ ಲಿಂಗಾಯತರ, ಮತ್ತೇನು ಕಚ್ಚ ಅಲ್ಲ ನೋಡ್ರಿ. ಹಂಗ ಎಲ್ಲರೂ ಬಂದ್ರು. ಶಿವಶಿಂಪಿಗಾರ ಬಂದ್ರು, ನೇಕಾರ ಬಂದ್ರು, ಮೇದಾರ ಬಂದ್ರು, ಕಬ್ಬಲಿಗರು ಬಂದ್ರು. ಹಿಂದುಳಿದ SC ಎಷ್ಟು ಕಾಸ್ಟ್ ಬಂದು, ಎಷ್ಟು ಜಾತಿ ಬಂದು ಬಂದ್ರ ಭೂಮಿ ತಲೆ ಮ್ಯಾಗ ಎಷ್ಟು ಜನ, ಎಷ್ಟು ಜಾತಿ ಅದಾವ. ಅಡ್ಡ ಅಲ್ಲ, ಹೆಂಡ ಮಾರುವಂತ ಹೆಂಡದ ಮಾರಾಯ ಸಹಿತ ಬಸವಣ್ಣವರ ತತ್ವವನ್ನು ಪಾಲಿಸಿದ. ನೆನಪಿಟ್ಕೊಂಡು ಹೆಂಡದ ಮಾರಾಯ.